ಹೇಗುಂಟು ಸರ್ ಚುನಾವಣಾ ಸಿದ್ಧತೆಗಳು? 2023 ಮೇ 10ರ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಪಕ್ಷ 30,000ರಿಂದ ಮೇಲ್ಪಟ್ಟು ಜಯಗಳಿಸುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದರೆ ಕಳೆದ ಚುನಾವಣೆಯ ನಂತರ ಶಾಸಕರು ಮಾನ್ಯ ಸಂಜೀವ ಮಠಂದರು ಮಾಡಿದಂಥ ಆ ಕಾರ್ಯ, ಯಾಕೆಂದರೆ ಕಳೆದ 5 ವರ್ಷಗಳಲ್ಲಿ ಈ ಒಂದು ಪುತ್ತೂರು ತಾಲೂಕಿಗೆ ಕಡಿಮೆ ಪಕ್ಷ 2,500 ಕೋಟಿ ತನಕ ಅನುದಾನವನ್ನು ತಂದು ಎಲ್ಲ ಸಾಧಾರಣ ಮಟ್ಟಿಗೆ ಪುತ್ತೂರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪೂರ್ಣ ರೀತಿಯ ಒಂದು ಸಹಕಾರವನ್ನು ಮಾಡಿ ಈ ಚುನಾವಣೆಯನ್ನು ಎದುರಿಸುವುದಕ್ಕಾಗ ನಮಗೆ ಯಾವುದೇ ರೀತಿಯ ಒಂದು ಅಂಜಿಕೆ ಇಲ್ಲದೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅದರ ಜೊತೆ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಬ್ಬ ಜನರ ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಜನಪ್ರತಿನಿಧಿಗಳಾಗಲಿ ಎಲ್ಲ ಸಾರ್ವಜನಿಕ ಆಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸಹಕಾರ ಮಾಡೋದು ನಾವು ಎಲ್ಲ ಮೂಲೆ ಮೂಲೆಗಳಲ್ಲಿ ಕಾಣ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ರೀತಿಯ ಸಂಶಯ ಇಲ್ಲದೆ ನಾವು ಮುಂದಿನ ಚುನಾವಣೆ ಗಳಿಸ್ತೇವೆ. ಎಲ್ಲ ಪ್ರದೇಶದಲ್ಲಿ ನಾವು ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ. ಯಾವುದೇ ಪ್ರದೇಶಗಳ ಹಿರಿಯತ್ವದ ಜೊತೆ ಸಣ್ಣ ಪ್ರಾಯದ ಮಕ್ಕಳು ಕೂಡ ಕಾಣುವುದನ್ನು ಕಾಣ್ತಾ ಇದ್ದೇವೆ. ಆದರೂ ಕೆಲವರು ಆ ಹಿಂದುತ್ವ ಅಂತ ಹೇಳಿ ನಮ್ಮ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ಒಂದು ಬೆರಳಿಕೆ ಜನರಲ್ಲಿ ಬೆಂಬಲ ಕೊಡುವುದನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ಅದು ಇನ್ನು ಒಂದು 4-5 ದಿವಸಗಳಲ್ಲಿ ಮೇ 5ರ ಒಳಗೆ ಸಾಧಾರಣ ಮಟ್ಟಿಗೆ ಎಲ್ಲರೂ ಒಂದು ರೀತಿಯಲ್ಲಿ ಹಿಂದುತ್ವ ಆಧಾರದಲ್ಲಿ ನಾವು ಸಂಘಟನೆ ಇರುವುದಂದ್ರೆ ಭಾರತೀಯ ಜನತಾ ಪಕ್ಷ. ಆದ್ದರಿಂದ ಭಾರತೀಯ ಜನತಾ ಪಕ್ಷವನ್ನು ಯಾವುದೇ ರೀತಿಯಲ್ಲೂ ಬೆಂಬಲಿಸದಿದ್ದರೆ ಮುಂದಿನ ದಿವಸಗಳಿಗೆ ಹಿಂದುತ್ವಕ್ಕೆ ಒಂದು ರೀತಿಯ ಕಂಟಕ ಆಗುವುದನ್ನು ಕೂಡ ನಾವು ಕಾಡ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ಈಗಾಗಲೇ ನಾವು ಮುಂದೆ ನೆಕ್ಸ್ಟ್ ವಿಧಾನಸಭಾ ವಿಧಾನಸಭಾದಲ್ಲಿ ನಾವು ಸರ್ಕಾರ ಕಟ್ಟುವುದರಲ್ಲಿ ಕೂಡ ಯಶಸ್ವಿ ಆಗ್ತೇವೆ. ಅದರ ಜೊತೆ ಪುತ್ತೂರಲ್ಲಿ ಕೂಡ ಒಂದು ಸ್ಥಾನವನ್ನು ನಾವು ಗಳಿಸುವಲ್ಲಿ ಕೂಡ ಪೂರ್ಣ ಪ್ರಮಾಣದ ಯಶಸ್ವಿಯಾಗಿ ಯಾವುದೇ ಒಂದು ಸಂಶಯ ಇಲ್ಲದೆ ಈ ಒಂದು ಚುನಾವಣೆ ನಾವು ಜಯಶಾಲಿ ಆಗ್ತೇವೆ. ಪಕ್ಷೇತರರಾಗಿ ನಿಂತಿರುವಂತಹ ಅವರ ಜೊತೆ ಹೋಗ್ತಾ ಇರುವಂತಹ ಬಿಜೆಪಿಯ ಯಾರು ಕಾರ್ಯಕರ್ತರಿದ್ದಾರೆ, ಅವರ ಮನವೊಲಿಸುವ ಕಾರ್ಯ ಆಗ್ತಾ ಇದೆ? ಖಂಡಿತವಾಗಿ ಆಗ್ತಾ ಇದೆ. ಅವರಿಗೆ ಒಂದು ಪ್ರಾರಂಭ ಹಂತದಲ್ಲಿ ಯುವಕರು ಪುತ್ತೂರಿಗೆ ಒಬ್ಬ ಚುನಾವಣೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕೆಂಬ ಒಂದು ಆಶೆ ಒತ್ತಾಸೆಯನ್ನು ಯುವಕರು ಹೊಂದಿದ್ರು. ಆದರೆ ಕಾಲಕ್ರಮೇಣವಾಗಿ ಈ ನಮ್ಮ ಆಶಾ ತಿಮ್ಮಪ್ಪರವರು ಅವರು ಮಾಡಿದಂಥ ಆ 3 ಟರ್ಮಿನ ಆ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅದೇ ರೀತಿ ಒಂದು ಟರ್ಮಲ್ಲಿ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದನ್ನು ಗಣಿಸಿ ಎಲ್ಲ ರೀತಿಯಲ್ಲೂ ಕೂಡ ಅವರ ಒಲವನ್ನು ಒಪ್ಪಿಸುವಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಯಶಸ್ವಿಯಾಗಿದ್ದೇವೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಒಂದು ಬೂತ್ ಮಟ್ಟದಲ್ಲಿ ನಾವು ಪೇಜ್ ಪ್ರಮುಖರು ಸೇರಿದಾಗ ಒಂದು 40 ಜನ ಕಾರ್ಯಕರ್ತರನ್ನು ನಾವು ಗಳಿಸಿದ್ದೇವೆ. ಆ 40 ಜನರು ಕೂಡ ಈಗ ಹಳ್ಳಿ ಪ್ರದೇಶದಲ್ಲಿ ಬೂತ್ ಮಟ್ಟದಲ್ಲಿ ಸಂಚರಿಸ್ತಾ ಇದ್ದಾರೆ. ಆ 40 ಜನರು ಕೂಡ ಯಾವುದೇ ರೀತಿಯ ಒಂದು ಅಪಸ್ವರವನ್ನು ಮಾತಾಡದೆ ಜನರ ಮುಂದೆ ಹೋಗುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ಯಾವುದೇ ಪಕ್ಷೇತರಾಗಲಿ, ಯಾವುದೇ ಕಾಂಗ್ರೆಸ್ ಪಕ್ಷ ಆಗಲಿ ಇಲ್ಲಿ ಮುಂದಿನ ಚುನಾವಣೆಯಲ್ಲಿ ಜಯಗಳಿಸುವುದನ್ನು ನಾವು ಕನಸಲ್ಲೂ ಕೂಡ ನೆನೆಸುವಂತ ಒಂದು ಮಟ್ಟದಲ್ಲಿ ನಾವು ಯಾರೂ ಇಲ್ಲ. ಆದ್ದರಿಂದ ಯುವಕರು ಕೂಡ ಇನ್ನು ನಾಡ್ದು ಯೋಗಿ ಬಂದಾಗ ಎಲ್ಲ ಯುವಕರುಗಳು ಸೇರಿ ಮುಂದಿನ 6ನೇ ತಾರೀಕಿನಿಂದ ಆ ಯುವಕರು ಕೂಡ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಬೆಂಬಲವನ್ನು ಸೂಚಿಸುವಲ್ಲಿ ಖಂಡಿತ ಸಫಲರಾಗ್ತೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯೋಗಿ ಬರಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬೂತ್ ಮಟ್ಟದಿಂದ ಒಂದು 200 ಜನರು, ಕಡಿಮೆ ಪಕ್ಷ 200 ಜನರು ಬರಬೇಕೆಂಬ ಒಂದು ಆಶೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ 200 ಜನ ಅಂದರೆ 200 ಬೂತಲ್ಲಿ ಕಡಿಮೆ ಪಕ್ಷ ಒಂದು 40,000 ಜನ, ಒಂದು 40-50 ಜನ ಸೇರುವಂಥ ನಿರೀಕ್ಷೆ ಕೂಡ ನಮ್ಮಲ್ಲಿದೆ. ಅದರಲ್ಲಿ ಸಾಮಾನ್ಯ ಹೆಚ್ಚಿನವರು ಯುವಕರೇ. ಆ ಯುವಕರನ್ನು ಮನವೊಲಿಸುವಲ್ಲಿ ಖಂಡಿತ ನಮ್ಮ ಯೋಗಿಯವರು ಯಶಸ್ವಿ ಆಗ್ತಾರೆ. ಈಗಾಗಲೇ ನಾವು ಕಾಣ್ತಾ ಇದ್ದೇವೆ ಮೋದಿಯವರ ಕಾರ್ಯಾಚರಣೆ, ಯೋಗಿಯವರ ಕಾರ್ಯಾಚರಣೆ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ನಡೆದುಕೊಂಡು ಬಂದಂಥ ದಾರಿ. ಯಾವುದೇ ಸಂದರ್ಭದಲ್ಲೂ ನಾವು ಪಕ್ಷೇತರನ್ನು ಬೆಂಬಲಿಸಿದರೆ ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಅವಘಡವನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ತೊಂದರೆ ಆದಾಗ ನಾವು ಇಡೀ ದೇಶದಲ್ಲಿ ನಾವು ಒಂದು ರೀತಿಯ ಚಿಂತನೆ ಎದುರಿಸಬೇಕಂತ ದಿನಗಳು ನಮ್ಮ ಮುಂದೆ ಕಾಣುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಯುವಕರು ಕೂಡ ಮನದಂಡು ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಯಾವುದೇ ಸಂದರ್ಭದಲ್ಲಿ ನಾವು ವಿರೋಧಿಸುವಂತ ಒಂದು ವಿಷಯ ಇಲ್ಲ ಎಂಬ ಮಟ್ಟಕ್ಕೆ ಬರುವಲ್ಲಿ ಕೂಡ ಖಂಡಿತವಾಗಿ ಯಶಸ್ವಿ ಆಗ್ತಾರೆ. 𝐒𝐻 English Medium School located in Alappuzha, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis.
fine English environment in the classrooms, effective communication with the parents, easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐒𝐻𝐿 English Medium School, an unit of 𝐒𝐻𝐿 Educational and Charitable Trust, 𝐻𝐿 Krishna Nagara, Mangalore, Puttur. Contact 7348085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.